ಕಾರ್ಯಕ್ರಮ ನಾವು ಅಂಗಡಿ ಮಾಲೀಕರು ಏನಿದ್ದಾರೆ ಅವರು ಕೆಲವರಿಗೆ ಕೆಲಸಗಳು ಕೊಟ್ಟು ರೇಟು ದರ ಕಡಿಮೆ ಮಾಡಿ ಇಲ್ಲಿ ಸ್ಥಳೀಯರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಹಂಗಂತ ಹೇಳ್ಬಿಟ್ಟು ಯಾರಿಗೂ ತೊಂದರೆ ಮಾಡುವಂಥ ಉದ್ದೇಶ ಏನಿಲ್ಲ. ಮೊದಲನೇದಾಗಿ ಇವತ್ತು ನಾವು ಅವ್ರಿಗೆ ಮನವಿ ಪಡೋ ಕಾರ್ಯಕ್ರಮ ಅದು ಅವ್ರು ಏನಾದರೂ ಅದನ್ನು ನಡ್ಕೊಳ್ತಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅವ್ರ ಅಂಗಡಿ ಹತ್ರ ನಾವು ಒಂದು ಪ್ರತಿಭಟನೆ ಮಾಡೋಣ. ಅದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಅದೇ ರೀತಿ ಮುಂದಿನ ವಾರ ಇಲ್ಲ 15 ದಿವಸ ಇವೆಲ್ಲ ನಾವು ಚಲನವಲನಗಳು ನೋಡಿಕೊಂಡು ಮಾತುಕತೆ ನಡೆಸಿ ಮತ್ತೆ ಇನ್ನೊಂದು ಸಭೆ ಸೇರಿ ತಹಸೀಲ್ದಾರ್ ಕಚೇರಿಗೆ ಒಂದು ಮನವಿ ಪತ್ರ ಕೊಟ್ಟು ಅಲ್ಲೊಂದು ಧರಣಿ ಮಾಡುವಂಥದ್ದಿದೆ. ಅದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಸಹಕಾರ ಕೊಡ್ತಾ ಇರೋದಕ್ಕೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಘದಲ್ಲಿ ಪದಾಧಿಕಾರಿಯಾಗಿರುವಂಥ ಸಾದಿಕ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ನಾವು ಇವಾಗ ಎಲ್ಲಿ ಆ ಅಂಗಡಿ ಹತ್ರ ಹೋಗ್ತೀವೋ ಅಲ್ಲಿ ಯಾವುದೇ ರೀತಿಯಾದಂಥ ಚರ್ಚೆ ಮಾಡೋದು ಬೇಡ. ಹೋಗೋದು ಅಂಗಡಿ ಮಾಲೀಕರಿಗೆ ಇದ್ರ ವಿಚಾರದ ಬಗ್ಗೆ ಲೆಟರ್ ಕೊಟ್ಟು ತಿಳಿಸೋದು. ನೀವೇನಾದರೂ ಮುಂದಿನ ದಿನಗಳಲ್ಲಿ ನೀಟಾಗಿ ನಡ್ಕೊಳ್ತಿದ್ದ ಪಕ್ಷದಲ್ಲಿ ನಾವು ನಿಮ್ಮ ಅಂಗಡಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಸೌಜನ್ಯವಾಗಿ ಮಾತಾಡೋಣ. ಯಾರು ಕೋಪ ಮಾಡ್ಕೊಳ್ಳೋದು ಬೇಡ, ಅವ್ರಿಗೂ ತೊಂದರೆ ಮಾಡೋದು ಬೇಡ, ನಾವು ತೊಂದರೆ ತಗೊಳ್ಳೋದು ಬೇಡ. ಹೋಗಿ ನಮ್ಮ ಮನವಿ ಏನಿದೆಯೋ ಅವ್ರು ತಿಳಿಸೋಣ. ಅವ್ರು ನಡ್ಕೊಳ್ತಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅದನ್ನು ಮಾಡೋಣ. ಯಾರೇ ಆಗಲಿ ಅಲ್ಲಿ ಬೇರೆ ರೀತಿಯಾದಂಥ ಚರ್ಚೆಗಳೇನು ಮಾಡಕ್ಕೆ ಹೋಗ್ಬೇಡಿ. ನೀವು ಹಂಗೆ ಮಾಡಿದ್ರಿ, ನೀವು ಹಿಂಗೆ ಮಾಡಿದ್ರಿ, ನೀವು ಹಂಗಾಯ್ತು, ನೀವು ಇದು ಕೊಡಬಾರ್ದು, ಆ ಥರ ನಾವು ಕೋಪ ಮಾಡ್ಕೊಂಡು ಅವ್ರ ಹತ್ರ ಮಾತಾಡೋದು ಬೇಡ. ಮೊದಲನೇ ಸರಿ ಸಂಘದ ವಿಚಾರವಾಗಿ ಹೋಗ್ತಾ ಇದ್ದೀವಿ. ಅದನ್ನು ನೀಟಾಗಿ ಕಾರ್ಯಕ್ರಮ ಮುಗಿಸ್ಕೊಂಡು ಬರೋಣ ಅದನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಏನು ಇವತ್ತಿನ ದಿನದಲ್ಲಿ ನಾವು ಅಂಗಡಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಮ್ದು ಒಂದು ಉದ್ದೇಶ ಇಷ್ಟೇ, ಹೊರ ರಾಜ್ಯದ ಕಾರ್ಮಿಕರು ಕಡಿವಾಣ ಮತ್ತು ನಮ್ಮ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ನೀಡಲಿ ಅಂತ ಕೆಲಸ ಕೊಡಲಿ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಈ ಮನವಿ ಪತ್ರದಲ್ಲಿ ಬರೆದಿದ್ದೀವಿ. ಅಂಗಡಿಯವ್ರನ್ನ ನಾನು ಹೇಳೋದು ಇಷ್ಟ, ನಾವೇನು ಅವ್ರ ಹತ್ರ ದೌರ್ಜನ್ಯವಾಗಿ ಮಾತಾಡೋದು ಅದೆಲ್ಲ ಬೇಕಾಗಿಲ್ಲ. ಅವರು ಸ್ಪಂದಿಸದೆ ಹೋದ ಪಕ್ಷದಲ್ಲಿ ನಾವು ಪ್ರತಿಭಟನೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ನಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ದಿನದಲ್ಲಿ ನಾವೇನು ಹೋಗ್ಬೇಕು ಸೌಜನ್ಯವಾಗಿ ಮನವಿ ಪತ್ರವನ್ನು ಕೊಡಬೇಕು. ಅವ್ರಿಗೆ ಕೊಟ್ಬಿಟ್ಟು ಹೇಳ್ಬಿಟ್ಟು ಬರಬೇಕು. ಸರ್, ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಸ್ಥಳೀಯ ಒಂದು ಕಾರ್ಮಿಕರಿಗೆ ಉದ್ಯೋಗ ಕೊಡಿ, ಎಲ್ರಿಗೂ ಕಾರ್ಡ್ ಇರ್ತಕ್ಕಂಥ ಕಾರ್ಮಿಕರಿಗೆ ಉದ್ಯೋಗ ಕೊಡಿ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಕಾರ್ಡ್ ಯಾರಿಗಿದೆಯೋ ಅವ್ರಿಗೆ ಉದ್ಯೋಗ ಕೊಡ್ರಿ, ಕಾರ್ಡ್ ಇಲ್ದಿರೋರಿಗೆ ಉದ್ಯೋಗ ಕೊಡಬೇಡಿ. ಅದನ್ನ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಎರಡನೇದು ಬಂದು ಶೈಕ್ಷಣಿಕವಾಗಿ ನಮಗೆ ಮಕ್ಕಳಿಗೆ ಓದಿಸ್ಲಿಕ್ಕೆ ಎಲ್ಲದಕ್ಕೂ ಕಷ್ಟಕರವಾಗ್ತಾ ಇದೆ. ನಮ್ಮ ಸ್ಥಳೀಯವಾದಂಥ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ. ಆಚೆಯಿಂದ ಬಂದಿರ್ತಕ್ಕಂಥ ಕಾರ್ಮಿಕರನ್ನ ನಾವು ಓಡಿಸಿ ಅಂತ ಹೇಳ್ತಾ ಇರಲಿಲ್ಲ. ನಮ್ಮದೇ ಆದಂಥ ಒಂದು ದರದ ಪಟ್ಟಿಯಲ್ಲಿ ನಿಗದಿಪಡಿಸಿ ಅವರು ಕೆಲಸ ಮಾಡಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಆ ಒಂದು ಹೋರಾಟವನ್ನು ಮುಂದೆ ರೂಪುರೇಷೆಗಳನ್ನು ಬೇರೆ ಥರ ಹೋರಾಟ ಮಾಡೋಕ್ಕೆ ರೆಡಿಯಾಗಿದ್ದೀವಿ, ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರೂ ಸೌಜನ್ಯವಾಗಿ ಹೋಗಿ ಅಂಗಡಿಯಲ್ಲಿ ಮನವಿ ಪತ್ರ ಕೊಡ್ಕೊಳ್ಳೋಕ್ಕೆ ರೆಡಿ ಆಗ್ತೀವಿ. ಮೊದಲನೇದು ಈ ಕಡೆಯಿಂದ ಮನವಿ ಪತ್ರ ಕೊಡ್ತಾ ಇದೀವಿ. ಏನಂತ ಹೇಳಿದ್ರೆ, ಹೊರ ರಾಜ್ಯದ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇರೋ ಬಗ್ಗೆ, ಹೊರ ರಾಜ್ಯದ ಕಾರ್ಮಿಕರಿಗೆ ಕೆಲಸ ಕೊಡ್ತಾ ಇದ್ದೀರಾ, ಸ್ಥಳೀಯವಾಗಿರುವಂತವ್ರಿಗೆ ಕೆಲಸ ಕೊಡ್ತಾ ಇಲ್ಲ. ನೀವು ಸದ್ಯಕ್ಕೆ ಯಾರಿಗೂ ಆಚೆವರಿಗೆ ಕೆಲಸ ಕೊಟ್ಟಿರೋ ಚಾನ್ಸೇ ಇಲ್ಲ. ನಾನು ಹೇಳ್ತಾ ಇದ್ದೀವಿ, ಒಂದು ಮನವಿ ಮಾಡ್ತಾ ಇದೀವಿ. ಯಾಕಂದ್ರೆ ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ಕೆಲಸ ಕೊಡಿ. ಏನಾಗಿದೆ ಅಂತ ಹೇಳಿದ್ರೆ, ಅರ್ಧ ಕೆಲಸ ಮಾಡಿ ನಮ್ಮ ಹತ್ರ ಒಂದು 100 ಕಂಪ್ಲೇಂಟ್ ಬಂದಿದ್ದಾವೆ. ಹಾಗಾಗಿ ಇದು ಆಗೋದು ಬೇಡ. ಸ್ಥಳೀಯವಾಗಿರ್ತಕ್ಕಂಥವ್ರು ಕೊಟ್ರೆ ನಾವು ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತೀವಿ. ಏನು ಅನ್ಯ ಭಾಷಿಕರಿಗೆ ಕೊಟ್ಟು ಇವಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮಗೂ ಕೆಟ್ಟ ಹೆಸರು, ನಮಗೂ ಕೆಟ್ಟ ಹೆಸರು. ಟೈಲ್ಸ್ ಅವನು ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ, ಹೌದಾ ಇಲ್ವಾ? ಹಾಗಾಗಿ ದಯವಿಟ್ಟು ನಮಗೊಂದು ಅವಕಾಶ ಕೊಡಿ, ಸ್ಥಳೀಯ ಕಾರ್ಮಿಕರಿಗೆ ಅವಕಾಶ ಕೊಡಿ. ನೀವು ಬದುಕ್ರಿ, ನಮ್ಮನ್ನು ಬದುಕಿಸಿ. में जो आदमी है उसको काम दो, जो कार्ड में है यूनियन में उसको जो है बाहर वाला की वजह से गाँव वाला बेकार हो गया। जो काम सीखा है उन्हें नहीं करा, वहाँ बड़ा अंडा हो गया। इसका सोच समझ गाँव वाले मौका दो, बाहर वाले अब जरूर के लिए आप लोगों के सहयोग में रहिए। हाँ, इसका साथ देखो, भरपूर अभी आपका साथ देंगे। इस पे एक साइड करके आपका सील लगा के दे दो।
ರಾಜ್ಯ ಕಾರ್ಯಾಧ್ಯಕ್ಷರು ಎಲ್ಲ ಇಲ್ಲಿರ್ತಕ್ಕಂಥ ಇದೆಲ್ಲ ನಮ್ಮ ಸರ್ಕಲ್ ಎಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಸಂಘಟನಾ ಕಾರ್ಯದರ್ಶಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಏನು ಇಲ್ಲಿನ ಲೋಕಲ್ ಆದ ಜನರು ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಲೋಕಲಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸ ಕೊಡಿ. ಮೊದಲನೇದಾಗಿ ವೆರಿ ಗುಡ್. ಮೊದಲನೇ ಆದ್ಯತೆ ಲೋಕಲಲ್ಲಿ ಇರ್ತಕ್ಕಂಥವ್ರಿಗೆ ಕೆಲಸ ಕೊಡಿ, ಅವ್ರನ್ನ ಬದುಕಕ್ಕೆ ಬಿಡಿ, ನೀವು ಬದುಕಿ. ಅದು ನಮ್ಮ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. 100% ಮಾಡೋದು. ಹಾಂ, ಅದಕ್ಕೆ ತಮ್ಮ ಕಡೆಯಿಂದ ಒಂದು ಸಹಕಾರ ಬೇಕು ಅಂತ ಹೇಳಿ ಬಂದಿದ್ದೀವಿ. ನಾವು ಇವಾಗ ಆಲ್ರೆಡಿ ನಮ್ಮವ್ರಿಗೇನು ಜಾಸ್ತಿ ಲೋಕಲ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಕೊಡಿ ಸರ್. ಇನ್ನೊಂದು ಎರಡನೇದು ರೇಟು ಸರ್. ನಮ್ಮ ಮಗ ಇರ್ತಾನೆ ಸರ್ ರೇಟು, ನಾವು ಕಾರ್ಮಿಕರ ಸರ್, ಕೆಲಸ ಮಾಡೋರು, ನಾವು ಇವಾಗ ಕೆಲಸ ಮಾಡ್ತಿದ್ದೀವಿ. ಆಲ್ಮೋಸ್ಟ್ ಅದು ಕೆಲಸ ಕೂತ್ಕೊಳ್ಳಿ, ಟೀ ತರ್ಸೋಣ? ಸರ್ ನಿಮ್ಮ ಒಂದು ವಿಶ್ವಾಸ ಹಂಗೆ ಇರಲಿ. ಕೆಲಸದಲ್ಲಿ ರೇಟಲ್ಲಿ ಕಮ್ಮಿ ಮಾಡಬೇಡಿ. ನಾವು ಒಂದು 25 ರೂಪಾಯಿ ರೇಟನ್ನು ಫಿಕ್ಸ್ ಮಾಡಿದ್ದೀವಿ, ಆ ರೇಟಲ್ಲೇ ಮಾಡಕ್ಕೆ ಹೇಳಿ. ಎರಡನೇ ಇವಾಗ ಬಿಲ್ಡಿಂಗ್ ಓನರ್ಸು ಈ ಕಟ್ಟಾಡ್ಸಿದ್ರಲ್ಲ ಅವ್ರು ಹೋಗ್ತಾ ಇಲ್ಲ, ಅವರು ಕಮ್ಮಿ ಮಾಡಕ್ಕೆ ಹೇಳ್ತಾರೆ. ಇವಾಗ ಎರಡನೇದು ಬಂದು ಅದನ್ನು ಹೆಂಗೆ ನಿಲ್ಲಿಸ್ಬೇಕು ಅಂತ ನಾವು ಒಂದು ಮುಂದಿನ ದಿನಗಳಲ್ಲಿ ಇದು ಮಾಡಿದ್ದೀವಿ. ಕಾರ್ಡ್ ಇರೋರು ಮಾತ್ರ ಕೆಲಸ ಕೊಡಿ. ನಿಮ್ಮ ಕಾರ್ಡ್ ಎಷ್ಟು ಮಾಡ್ಕೊಡ್ತೀವಿ. ಕಾರ್ಡ್ ಇದೆ ನಮ್ಮ ಹತ್ರ, ಲೇಬರ್ ಕಾರ್ಡ್ ಇದೆ. ಇವಾಗ ಬೇರೆ ಊರ ಕಡೆಯಿಂದ ಬಂದಿರಲ್ಲ, ಬಿಹಾರ ಅವರೆಲ್ಲ, ಅವ್ರಿಗೆ ಮಾಡ್ಕೊಡ್ತೀವಿ. ಇಲ್ಲ, ಅವ್ರನ್ನ ನಿಲ್ಲಿಸ್ತಾ ಇದ್ದೀವಿ. ಇವರು ಹೆಚ್ಚು ಕಮ್ಮಿ ಮಾಡ್ತಾ ಇರೋದಕ್ಕೋಸ್ಕರ ಅವ್ರನ್ನ ನೀವು ಕಡಿವಾಣ ಆಗ್ತಾ ಇದೀವಿ. ನೋಡಿ ಸರ್, ಇವಾಗ ನಮ್ಮಲ್ಲೂ ಇದ್ದಾರೆ. ಇವ್ರು ಬಂದು ಒಂದು 20 ವರ್ಷ ಆಗಿರುತ್ತೆ. ವಿಜಯ್ ಕುಮಾರ್ ಅಂತ 30 ವರ್ಷ ಆಗಿದೆ. ಎಲ್ಲ ಇಲ್ಲಿಂತೆ. ಅವರು ಒಂದು 15 ವರ್ಷ ಬಂದಿದ್ದಾರೆ ಅಂತ. ಮೋಹನ್ ಅಂತ ಇದ್ದಾರೆ, ಮೋಹನ್ ಅಂತ ಅವರು ಮಾಡ್ತಾ ಇದ್ದಾರೆ. 15 ವರ್ಷ ಎಲ್ಲಿದ್ದಾರೆ ಸರ್? ಚಿಂತಾಮಣಿಯಲ್ಲೇ ಇದ್ದಾರಲ್ಲ. ಮೋಹನ್ ಮೋಹನ್ ಇದ್ದಾರೆ. ಅವರು ಕಾರ್ಡ್ ಇದ್ರೆ ಕಾರ್ಡ್ ಮಾಡಿಲ್ಲ ಅವ್ನಿಗೆ. ಮಾಡಿದೆ. ಇನ್ನೊಂದು ಕಾರ್ಡ್ ಯಶವಂತಂಗೂ ದೇವಸ್ಥಾನ 100% ಮಾಡೋಣ. ನಮ್ಗೆ ನಮ್ಮವ್ರಿಗೆ ಕೆಲಸ ಸಿಕ್ಕಿದ್ರೆ ಒಳ್ಳೆ ಕೆಲಸ. ಬೇರೆ ಕಡೆಯಿಂದ ಬಂದು ಅವ್ರು ಡ್ಯೂಟಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಗೆ ಕೂಡ ಅದು ಬೇಜಾರೆ, ನಮ್ಮವ್ರು ಮಾಡಲ್ಲ ಕೆಲಸ ಇಲ್ಲಿ ಅಂತ. 100% ನಮ್ಮ ಲೋಕಲ್ ಮಾರತ್ತ ಫರಕ್ ಯಾಕೆ ಬಾತ್ ಕರೆ ಜಾಮ್ ಮನೆ ಹತ್ರ ಹೋಗ್ಬೋದು ನಾವು. ಸರ್, ನಾವು ಖಂಡಿತ ಅವ್ನ ಮನೆ ಹತ್ರ ಹೋಗಿ ನಿಂತ್ಕೋಬೋದು. ಲೋಕಲ್ ಆದ್ರೆ ಅದೇ ಆಚೆ ಕಡೆ ಆದ್ರೆ ಅವ್ನು ಬಿಹಾರ ಹೊರಟೋದ್ರೆ ನಾವು ಎಲ್ಲಿ ಇಟ್ಕೊಂಬರೋದು ಅವನ್ನ? ಆಗಲ್ಲ. ಹಂಗಾಗಿ ಮಾಡೋಣ ಸರ್, 100% ಮಾಡೋಣ. ನೀವು ನಿಮ್ಮೊಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಇದನ್ನು ತಗೊಂಡು ಗಾಡಿ ಕೊಡ್ಕೊಂಡು ಬರ್ತೀವಿ. ಅಕಸ್ಮಾತ್ ಏನಾದ್ರು ಇದ್ರೆ ಅಂತ ಅದೇ ಬಂದಿದೆ, ಅವ್ರಿಗೆ ಸ್ವಲ್ಪ ಲೈಸೆನ್ಸ್ ಅದು ಕಾರ್ಡ್ ಮಾಡ್ಕೊಡಿ. ನೀವೇ ಅದು ಒಂದು ಅನುಕೂಲ ಮಾಡ್ಕೊಡಿ. ನಾವು ನಿಮ್ಮ ಜೊತೆಗೆ ಎಲ್ಲ ಯಾವ ಆಫೀಸ್ ಇದೆ, ನಮ್ಮ ರಾಯಲ್ ಸರ್ಕಲ್ ಆಫೀಸ್ ಇದೆ, ಅಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಂಬರ್ ತಗೊಳ್ಳಿ. ಕೆಲಸ ನೀಡಿದ್ದೀವಿ. ನಾವು ಕಳಿಸ್ಕೊಳ್ತಿದ್ದೇವೆ. ಎಲ್ಲ ರೀತಿಯ ನಾವು ಈ ವಾರದಲ್ಲೇ ಒಂದು 8 ಕಂಪ್ಲೇಂಟ್ಗಳು ನಮ್ಮಿಂದ. ಹಾಗಾಗಿ ದಯವಿಟ್ಟು ಒಂದು ಸರ್ಕಾರ ಸರ್ಟಿಫಿಕೇಟ್ ಕೆಲಸ ಕೊಡಿ. ನಿಮ್ಮ ಹತ್ರ ಕೆಲಸ ಇದೆ ಅಂತ ಹೇಳಿದ್ರೆ ಕಚೇರಿಗೆ ಫೋನ್ ಮಾಡಿ ಹೇಳಿ, ಯಾರಿಗಾದ್ರೂ ಇಲ್ದಿರೋ ಕಳ್ಸ್ಕೊಡ್ತೀವಿ. ಒಳ್ಳೆ ಕೆಲಸ. ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆದವ್ರೂ ನೀವು ಪ್ರಶ್ನೆ ಮಾಡ್ಬೋದು, ಇಲ್ಲ ಆ ಕಡೆ ಓನರ್ ಕಡೆಯಿಂದ ಸಮಸ್ಯೆ ಆದ್ರೂ ನಾವು ಪ್ರಶ್ನೆ ಮಾಡ್ತೀವಿ. ದಯವಿಟ್ಟು ನಮಗೆ ಒಂದು ಸಹಕಾರ ಕೊಡಿ. ವಿಚಾರದಲ್ಲಿ ನಮಗೊಂದು ಸಹಕಾರ ಕೊಡಿ. ಅಂತರ್ರಾಜ್ಯ ಕಾರ್ಮಿಕರ ಕೆಲಸ ನೀಡುವುದ್ರ ಬಗ್ಗೆ ಮಾತಾಡಬೇಕಂತಿದ್ದೀವಿ. ನೀಡಿದ್ರು ಕೆಲಸ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂದ್ರೆ ಸ್ಥಳೀಯರು ಲೋಕಲ್ ಅಲ್ಲಿ ಇರೋರು ಕೆಲಸ ಕೊಡಿ. ಲೋಕಲ್ ಅಲ್ಲಿರೋರಿಗೆ ಪ್ಲಸ್ ಏನ್ ದರ ಇದು ಮಾಡಿರ್ತಾರೋ ಅದ್ರ ದರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಂಡು ಮೈನು ಲೇಬರ್ ಕಾರ್ಡ್ ಇರ್ಬೇಕು ಅಂತವ್ರು ಕಾರ್ಡ್ ಇರೋರು ಕೆಲಸ ಕೊಡಿ ಸರ್. ಯಾಕಂದ್ರೆ ಬಂದ್ಬಿಟ್ಟು ಸುಮ್ಮನೆ ಅರ್ಧಂಬರ್ಧ ಕೆಲಸ ಮಾಡೋದು, ಸಿಕ್ಕಾಪಟ್ಟೆ ರೇಟ್ ಕಡಿಮೆ ಮಾಡೋದು, ಇಲ್ಲಿರೋ ಕುಟುಂಬಗಳಿಗೆ ಪಾಪ ತೊಂದರೆ. ನಮ್ಮಲ್ಲಿ 95% ಕೆಲಸ ನಮ್ಮ ತವರೇಸ್ ಕೊಟ್ಬಿಟ್ಟಿರ್ತೀವಿ.
ಓಕೆ, ಸಂತೋಷ. 95. ಸಂತೋಷ. ಕಂಪಲ್ಸರಿ 50 ತಬರೇಜ್, 50 ನರಸಿಂಹರೆಡ್ಡಿ. ನಾವೊಂದು ಅಭಿಯಾನ ಮಾಡ್ತಾ ಇದ್ದೀವಿ. ಸರ್, ಎಲ್ಲರಿಗೂ ಎಲ್ರಿಗೂ ಸಿಗ್ಲಿ ಅಂತ. ಕೊಡ್ಬೇಕು ಸರ್, ಅಂತ. ನಾನು ಒಂದು ಮಾತು ಹೇಳ್ತೀನಿ, ಎಲ್ರಿಗೂ ಕೊಡಿ, ಅವ್ರಿಗೆ ಕೊಡಿ ಅಂತ. ಅದು ಏನಾಗಿದೆ ಇಲ್ಲಿ ಇವಾಗ ನಮ್ಮ ಸ್ಥಳೀಯರು, ಇವಾಗ ಫಾರ್ ಎಕ್ಸಾಂಪಲ್ ತಬ್ರೇಜ್ ಅನ್ಕೋ, ನಾವು ತಬ್ರೇಜ್ ಕೊಟ್ಟಿರ್ತೀವಿ, ತಬ್ರೇಜು ಆಚೆ ಕಡೆಯವ್ರನ್ನ ಒಂದು 10 ಜನ ಇಟ್ಕೊಂಡಿರ್ತಾರೆ. ಸೊ ಪ್ರಾಬ್ಲಮ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನ ಇವಾಗ ಯಾವಾಗ ಹೆಂಗ್ ಸ್ಟಾರ್ಟ್ ಆಗುತ್ತೆ, ಇವಾಗ ತಬ್ರೇಜ್ ಜೊತೆ ಬರ್ತಾ ಇರ್ತಾರೆ 10 ಸರಿ, ಮತ್ತೆ ತಬ್ರೇಜ್ ಹತ್ರ ಬಿಡ್ತಾರೆ. ನಾನು ಇಷ್ಟು ವರ್ಷ ನೀವು ಮಾಡ್ತಿದ್ದೀನಿ, ನಾನು ಯಾವ್ದೊಂದು ಚಿಕ್ಕ ಗಿರಾಕಿ ಕೊಡೋಣ ಅಂತಾರೆ. ಸರ್ ಅದನ್ನೇ ಇವಾಗ ಹಿಂಗೆ ಬೆಳೆಯೋದು. ನೀವೇ ಇಟ್ಕೊಳ್ಳೋದೇ ಕಡಿಮೆ ಮಾಡಿದ್ರೆ ಝೀರೋ ಆಗೋಗುತ್ತೆ. ಸರ್, ಅದನ್ನ ಯಾರು ಆಚೆಯಿಂದ ಕರೆದು ಕೊಡಲ್ಲ. ನಾವು ಇಟ್ಕೊಳ್ಳೋದು ಅದನ್ನೆಲ್ಲ ಕಡಿಮೆ ಮಾಡಿದ್ದೀವಿ. ಹೇಳಿದ್ದೀವಿ, ಎಲ್ಲ ಸಭೆ ಮಾಡಿ ಸಭೆ क्या ಮಾಡಿ बोलते हैं तबरेज भाई? ये करेक्ट है, वो सब कोशिश कर रहा हूँ पूरा उसे फुल स्टॉप करने का, एकदम होता नहीं, थोड़ा थोड़ा कोशिश करना। ಅದಕ್ಕೆ अभी ಸ್ವಲ್ಪ थोड़ा ಒಂದೇ ಸಲ पॉपुलेशन अच्छा ನಿಲ್ಸಕ್ಕೆ करना है। ಆಗ್ತಾ ಇಲ್ಲ. ಅಣ್ಣ ನಾನು ಹೇಳ್ತೀನಿ, ಯಾವತ್ತಿಗೂ ನಿಲ್ಸಕ್ಕಾಗಲ್ಲ. ನಿಲ್ಸಕ್ಕಾಗಲ್ಲ. ದೀಸ್ ಓಪನ್ ಫ್ಯಾಕ್ಟ್. Fact. ಯಾಕೆ ಗೊತ್ತಾ, ನೀವೇನೋ ಅಡ್ವಾನ್ಸ್ ಕೊಟ್ಟಿರ್ತೀರಾ, ಇವಾಗ ಹೆಂಗ್ ತೆಗಿತೀರಾ ಅವನ್ನ? ಅಲ್ಲ, ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಇವಾಗ ಕಾರ್ಡ್ ಇರೋನ್ಗೆ ಕೆಲಸ ಕೊಡಿ. ಅವಾಗ ಅವ್ರನ್ನ ಸೇರ್ಸ್ಕೊಂಡು ಕಾರ್ಡ್ ಮಾಡ್ಬೇಕು ಅವ್ರಿಗೆ. ಅಲ್ಲ, ಇವಾಗ ಏನಾಗಿದೆ ಅಂತ ನಾವು ಮಾಡ್ಕೊಡ್ತಾ ಇದೀವಿ, ಇಲ್ಲ ಅಂತ ಒಂದು ಹೇಳ್ತಾ 5 ವರ್ಷದ ಮೇಲೆ ಸಿಗ್ಲಿಲ್ಲ ಸರಿಯಾಗಿ. ಚಿಕ್ಕೂರು ನಮ್ಮಲ್ಲಿ ಯಾಕಂದ್ರೆ ಇರೋದು ಚಿಂತಾಮಣಿ 2 ಕಿಲೋಮೀಟರ್. ಹೌದು, ಹೀಗಾಗಿದೆ. ಹೌದು. ಬರೀ 2 ಕಿಲೋಮೀಟರ್ ಚಿಂತಾಮಣಿ, ಬೆಂಗಳೂರು ರೇಡಿಯೋ ತುಂಬ ಕಡಿಮೆ, ಡೆವಲಪ್ಮೆಂಟ್ ಏನಿಲ್ಲ. ಫ್ಯಾಕ್ಟ್ರಿ ಇಲ್ಲ, ಒಳ್ಳೆ ಹಾಸ್ಪಿಟಲ್ ಇಲ್ಲ, ಏನಿಲ್ಲ ಡೆವಲಪ್ಮೆಂಟ್. ಹೀಗಾಗಿ ಬೇರೆಯವ್ರ ಕಡೆ ಯೂಸ್ ಮಾಡೋದು 45 ವರ್ಷಗಳು. ಅದು ಹಿಂಗಾಗಿ ತುಂಬ ತೊಂದರೆ ಆಗ್ತದೆ. ನಮ್ಮ ಸಪೋರ್ಟ್ ಏನಿದೆ ಮೇನೇ ಕೇಳ್ತಾರೆ ರೈಟ್. ಅದೇನಿಲ್ಲ, ಅದಕ್ಕೋಸ್ಕರ ಬಂದಿದ್ವಿ. ಕೊಡ್ತೀರಾ ಕೆಲಸ ನೀಡ್ದಿರ ಇರಲಿ